ಮುದದಿಂದ ಮುಗವ ತೋರಿ ಗಮನದಿಂದ ನಾರಿ ಬಂದಳು ಗೆಲುವೆ ಬಂದಳು ಮುಗವ ತೋರಿ ಗಮನದಿಂದ ನಾರಿ ಬಂದಳು ಬಂದಳು ಕಾಳಿಂಗನ ಮುದ್ದಿನ ಮಗಳು ವಂದನಾ ಎನ್ನುವುದಾಗಿ ನನಗೆ ಇಬ್ಬರು ಅಣ್ಣಂದಿರು ವಿಕ್ರಮ ಹಾಗೂ ವಂಶಿ ಎನ್ನುವುದಾಗಿ ನನಗೆ ನಾಟ್ಯಾಭ್ಯಾಸ ಮಾಡಿಕೊಳ್ಳುವ ಹುಚ್ಚು ಸ್ವಾಮಿ. ಅರಮನೆಯಲ್ಲಿ ನಡೆಯುವಂತ ನಾಟ್ಯ ಸ್ಪರ್ಧೆಗೆ ನಾನು ಪ್ರಥಮ ಬರಬೇಕೆನ್ನುವುದಾಗಿ ಎಷ್ಟೆಲ್ಲಾ ಕನಸನ್ನು ಕಂಡವನು. ಈ ವಿಚಾರವನ್ನ ಅಪ್ಪನಲ್ಲಿ ಹೋಗಿ ಹೇಳಿದ್ರೆ, ಮಗಳೇ ನೀನು ನಾಟ್ಯವನ್ನ ಕಲಿಯುವುದು ಬೇಡ ಎನ್ನುವುದಾಗಿ ಹೇಳುವುದು. ಆದ್ರೆ ನನಗೆ ನಾಟ್ಯವನ್ನ ಕಲಿಯಬೇಕೆನ್ನುವ ಕಾರಣಕ್ಕಾಗಿ ಗೆಳೆಯನಲ್ಲಿ ನಾಟ್ಯವನ್ನ ಹೇಳಿಕೊಡುವ ಎನ್ನುವುದಾಗಿ ಹೇಳಿದವಳಿದ್ದೇನೆ. ಗೆಳೆಯ ಇಲ್ಲಿವರೆಗೆ ಈಗಾಗಲೇ ಬರ್ತೇನೆ ಎನ್ನುವುದಾಗಿ ಹೇಳಿದ್ದವನಿದ್ದೇನೆ. ನಾನೇನೋ ಬಂದಂತಾಯ್ತು, ನನ್ನ ಗೆಳೆಯ ಬರ್ಬೇಕಿತ್ತಲ್ಲ. ಏನೋ ಮದನ ವಂದನ, ನಿನ್ನನ್ನ ಎಷ್ಟೊತ್ತಿಗೆ ನೋಡುತ್ತೇನೆ ಎನ್ನುವಂತಹ ತವಕದಲ್ಲಿಯೇ ನಾನಿದ್ದವ. ನನ್ನ ನೋಡಿದ್ರೆ ಗೊತ್ತಾಗ್ತದೆ ಇವತ್ತು ಅಲ್ವಾ? ಎಷ್ಟೊತ್ತಿಗೆ ಸಿಗ್ತೇನೆ ಎನ್ನುವುದಾಗಿ ಕಾಯ್ತಾ ಇದ್ದೆ ಎನ್ನುವುದಾಗಿ. ಅದೇ ತವಕದಲ್ಲಿ ನಾನಿದ್ದವ. ಚಂದ್ರನಂತೆ ಪರಿಶೋಭಿಸುತ್ತಿರುವಂತಹ ನಿನ್ನ ಮಗ ನಕ್ಷತ್ರದಂತೆ ಮಿನುಗುತ್ತಿದ್ದೀಯ. ಅದೆಷ್ಟೋ ಹೆಣ್ಣು ಮಕ್ಕಳನ್ನು ನಾನು ನೋಡಿದ್ದೇನೆ, ಆದರೆ ಈ ರೂಪ ಎನ್ನುವುದು ನನ್ನ ಪಾಲಿಗಿರುವ ಅಪರೂಪವಾಗಿದೆಯೇ. ಮದನ, ಎಷ್ಟು ದಿನದಿಂದ ಕಾಯ್ತಾ ಇದ್ದೀಯ ಈ ಮಾತನ್ನ ಹೇಳ್ಬೇಕೆನ್ನುವುದಾಗಿ. ನಾವೆಲ್ಲ ಹೇಳಬೇಕು ಅಂತ ಕಾಯ್ತಾ ಇರುವ ಪ್ರಶ್ನೆಯೇ ಇಲ್ಲ. ಮತ್ತೆ ಇಲ್ಲಿ ಬಂದ ಮೇಲೆ ಏನ್ ಹೇಳಬೇಕು ಹೇಳಿ ಹೋಗ್ತಿರುವುದಷ್ಟೇ. ಹೌದಾ? ಮದನ, ಈಗಾಗಲೇ ನಾನೊಂದು ವಿಚಾರವನ್ನು ನಿನ್ನಲ್ಲಿ ಹೇಳಿದವಳಿದ್ದೇನೆ. ಏನು? ನಾಟ್ಯವನ್ನ ಹೇಳಿಕೊಡುವೆ ಎನ್ನುವುದಾಗಿ. ನಾನು ಒಂದು ವಿಚಾರ ನಿನಗೆ ಹೇಳಿದ್ದೇನೆ. ಯಾವುದು? ಹಣ ಬೇಕು ಎನ್ನುವ ಹಾಗೆ. ಹಣವ? ಹೌದು. ಹಣ ನನ್ನಲ್ಲಿ ಇಲ್ವಾ? ಹಣ ನಿನ್ನಲ್ಲಿ ಇಲ್ಲ ಅಂತಾದ್ರೆ ನೀವು ನಾಟ್ಯ ಕಲಿತ ಹಾಗೆ. ಹಾಗಲ್ವಾ? ನನ್ನಲ್ಲಿ ಇಲ್ಲ ಅಂತ ಹೇಳಿದ್ದು. ಆದ್ರೆ ಅರಮನೆಯಲ್ಲಿ ಹಣ ಉಂಟು. ಅರಮನೆಯಲ್ಲಿರುವಂತ ಹಣವನ್ನೆಲ್ಲ ನಿನಗೆ ನಾನು ತಂದು ಕೊಡ್ತೇನೆ.
ಹಣ ನೀನು ಕೊಡ್ತೀಯ ಅಂತಾದ್ರೆ ಆ, ನೀನು ಪ್ರಥಮ ಬರುವುದು ಖಂಡಿತವಾಗಿ ಅವರು. ಅರಮನೆಯಲ್ಲಿ ನಡೆಯುವಂತ ನಾಟ್ಯ ಸ್ಪರ್ಧೆಗೆ ನಾನು ಪ್ರಥಮ ನೀನು ಬರ್ತೀನ. ಪ್ರಥಮ. ಈ ಮಾತು ನಿಜವೇನು? ಹೌದು. ಮಧುರ ಕನಸಿಗೆ ನೀನೆ ನಾವಿಕ ಮಧುರ ಕನಸಿಗೆ ನೀನೇ ನಾವಿಕ ಮಧುರ ಕನಸಿಗೆ ನೀನೆ ನಾವಿಕ ಮಧುರ ಕನಸಿಗೆ ಮಧುರ ಕನಸಿಗೆ ನೀನೆ ನಾವಿಕ ನೀನೆ ನಾವಿಕ ಮದನ ಚಂದಿರ ನಂಬಿದೆ ಮದನ ಚಂದಿರ ನಂಬಿದೆ ಮದನ ಚಂದಿರ ನಂಬಿದೆ ಸದನದೊಳಗಿಯ ಕನಕಮಾಲಿಯ ಸದನದೊಳಗಿಯ ಕನಕಮಾಲಿಯ ಸದನದೊಳಗಿಯ ಕನಕಮಾಲಿಯ ಮುದದೋಳಿವೇನು ಮುಂದಕ್ಕೆ ಮುದದೋಳಿವೇನು ಮುಂದಕ್ಕೆ ಸದನದೊಳಗಿಯ ಕನಕಮಾಲಿಯ ಮುದದೊಳಿವೆನು ಮುಂದಕ್ಕೆ ಮುದದೊಳಿವೆನು ಮುಂದಕ್ಕೆ ಮುದದೊಳಿವೆನು ಮುಂದಕ್ಕೆ ಸದನದೊಳಗಿಯ ಕನಕಮಾಲಿಯ ಮುದದೊಳಿವೆನು ಮುಂದಕ್ಕೆ ಮುದದೊಳಿವೆನು ಮುಂದಕ್ಕೆ ಮಧುರ ಕನಸಿಗೆ ನೀನೆ ನಾವಿಕ ಮಧುರ ಕನಸಿಗೆ ನೀನೆ ನಾವಿಕ 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 ಮಧುರ ಕನಸಿಗೆ ನೀನೆ ನಾವಿಕ ಮಧುರ ಕನಸಿಗೆ ನೀನೆ ನಾವಿಕ ಮದನ ಚಂದಿರ ನಂಬಿಕೆ ಏನು ನಾಟ್ಯ ನಿನ್ನದ್ದು. ಯಾಕೆ? ನಾಟ್ಯ ಅಂತ ಹೇಳಿದ್ರೆ ಇದು ನೋಡು. ಹೌದಾ? ಹೌದು. ನಿನಗೆ
ನಾನು ನಾಟ್ಯ ಹೇಳಿಕೊಡುವುದೇನೆ. ನೀನು ನಾಟ್ಯ ಹೇಳಿಕೊಡ್ಬೇಕು, ನಾನು ಪ್ರಥಮ ಬರ್ಬೇಕು. ನಾಟ್ಯ ಸ್ಪರ್ಧೆಯಲ್ಲಿ ಹ, ಅದೆಷ್ಟೋ ಸುಕುಮಾರರು ಬಂದರೂ ಕೂಡ ಹ. ಈ ಸುಕುಮಾರಿ ಬಿಡುವ ಪ್ರಶ್ನೆಯೇ ಇಲ್ಲ ಎನ್ನುವುದನ್ನು ತೋರಿಸಿಕೊಟ್ಟಿದ್ದೀಯ. ಸುಕುಮಾರ ಹ. ಸುಕುಮಾರರು ಬರ್ತಾರೆ ಎನ್ನುವುದಾಗಿ ಕಾಯ್ತಾ ಇರುವುದು. ಸುಕುಮಾರ ಇಲ್ಲ ಇವತ್ತು. ಹೌದಪ್ಪ. ಆದ್ರೆ ಹ. ಅರಮನೆಯಲ್ಲಿ ನಡೆಯುವಂತ ನಾಟ್ಯ ಸ್ಪರ್ಧೆಗೆ ಭಾಗವಹಿಸುವವಳು ಯಾರು? ವಂದನ ಅವಕಾಶ ಮಾಡಿಕೊಳ್ಳುವವರು ಮದನ ಚಂದ್ರ. ಕಾಯ್ತಾ ಇರ್ತೇನೆ ಆದಿತ್ಯ. ಆಗಲಿ. ನಾಟ್ಯ ಹಾ ಹಾ ಇವಳಿಗೆ ನಾನು ನಾಟ್ಯ ಕಲಿಸುದ ಸ್ವಾಮಿ. ನನಗೆ ಸರಿಯಾಗಿ ನಾಟ್ಯ ಬರುವುದಿಲ್ಲ, ಹೌದಾ ಇವಳಿಗೆ ನಾನು ನಾಟ್ಯ ಕಲಿಸುದು. ಆದರೂ ಕೂಡ ಹೇಳಿದ್ಯಾಕೆ? ಎಲ್ಲ ಹಣಕ್ಕಾಗಿ. ಹಣ ಇಲ್ಲದೆ ಯಾವ ವ್ಯವಹಾರವೂ ನಡೆಯುವುದಿಲ್ಲ ಸ್ವಾಮಿ. ಹೌದು, ಆದರೆ ಮಾಲಿನಿಯನ್ನ ಮೋಸಗೊಳಿಸಿದೆ, ವಂಶೀಯ ಜೀವನವನ್ನೇ ಧ್ವಂಸಗೊಳಿಸಿದೆ. ಈ ಒಂದೇ ನನಗೊಂದು ಗತಿ ಕಾಣಿಸಬೇಕು. ಹಾಗಾಗಿ ನನ್ನ ಈ ತಂತ್ರ ಸ್ವಾರ್ಥ ತುಂಬಿದ ಈ ಪ್ರಪಂಚಕ್ಕೆ ರೂವಾರಿಯರು ಕೇಳಿದ್ರೆ ಚಂದ್ರ, ಮದನ ಚಂದ್ರ ಹೇಗೆ ಪಾಠ ಕಲಿಸ್ತೇನೆ ಅಂತ ನೋಡಿ.